ನಕಲಿ ದಾಖಲೆ ಸೃಷ್ಟಿಸಿ ದೌರ್ಜನ್ಯ, ಬಡವರ ಅನ್ನಕ್ಕೆ ಕನ್ನ ಹಾಕುವವರ ವಿರುದ್ಧ ಸೂಕ್ತ ಕ್ರಮಕ್ಕೆ ದೇವರಾಜ್ ಮನವಿ. ಶಿಡ್ಲಘಟ್ಟ: ನಮಗೆ ಮಂಜೂರಾಗಿರುವ ಭೂಮಿಯನ್ನ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ವಂಚನೆ ಮಾಡಲು ಮುಂದಾಗಿರುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು. ನಮ್ಮ ಜಮೀನನ್ನು ನಮಗೆ ದೊರಕುವಂತೆ ಮಾಡಿಕೊಡಬೇಕು ಎಂದು ತಾಲೂಕಿನ ಲಕ್ಕೇನಹಳ್ಳಿ ಗ್ರಾಮದ ದೇವರಾಜ್ ಅವರು ತಾಲೂಕು ಆಡಳಿತವನ್ನು ಒತ್ತಾಯಿಸಿದ್ದಾರೆ. ಈ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಗ್ರಾಮದ ಸರ್ವೆ ನಂಬರ್ 49/P7 ಸರ್ವೆ ನಂಬರ್ಗೆ ಅಕ್ರಮವಾಗಿ ದಾಖಲೆಗಳನ್ನು ಮಾಡಿಸಿಕೊಂಡು ಅವರ ಹೆಸರಿಗೆ ಮಾಡಿಸಿಕೊಂಡಿದ್ದಾರೆ. ನಮ್ಮ ತಂದೆಯಾದ ಮುನಿಸ್ವಾಮಿ ಅವರಿಗೆ ನಾಗಿರೆಡ್ಡಿಹಳ್ಳಿ ಸರ್ವೆ ನಂಬರ್ 41 ಬ್ಲಾಕ್ 4ರಲ್ಲಿ LNDS 505 7273ರಲ್ಲಿ 3 ಎಕರೆ ಮಂಜೂರಾಗಿತ್ತು. 152/2 8384ರಲ್ಲಿ ತಂದೆಯಾದ ಚಿಕ್ಕ ಮುನಿಸ್ವಾಮಿ ಬೆನ್ ನಾರಾಯಣಪ್ಪ ಅವರಿಗೆ ಖಾತೆಯಾಗಿತ್ತು. ಈ ಜಮೀನನ್ನ ಇದೀಗ ಚಿಂತಾಮಣಿ ತಾಲೂಕು ಪಾಲೇಹಳ್ಳಿ ಗ್ರಾಮದ ನಿವಾಸಿಯಾದ ಎಂ ದೇವರಾಜ್ ಬೆನ್ ಮಾರಪ್ಪ ರೆಡ್ಡಿ ಎಂಬುವರು ದೇವಗುಟ್ಟಹಳ್ಳಿ ಪಟೇಲ್ ವೆಂಕಟೇಶ್ 152/3 ನಮ್ಮ ಖಾತೆಗೆ ಸೇರಿಸಿಕೊಂಡಿದ್ದಾರೆ. ನಮ್ಮ ಜಮೀನಿಗೆ ಸಂಬಂಧಿಸಿದಂತೆ 2020ರವರೆಗೂ ನಮ್ಮ ತಂದೆಯವರ ಹೆಸರಿನಲ್ಲಿಯೇ ಪಹಣಿ ಬಂದಿತ್ತು. 1993-94ಕ್ಕೆ ನಕಲಿ ದಾಖಲೆ ಸೃಷ್ಟಿಸಿ ಖಾತೆ ಪಡೆದುಕೊಂಡಿದ್ದಾರೆ ಎಂಬುದು ಮಾಹಿತಿಯಿಂದ ತಿಳಿದು ಬಂದಿದೆ ಎಂದು ತಿಳಿಸಿದರು. ತಮ್ಮ ಅಧಿಕಾರ ಬಲ, ತೋಳ್ಬಲದಿಂದ ನಮಗೆ ತೊಂದರೆ ಕೊಟ್ಟುಕೊಂಡು ಬರುತ್ತಿರುವ ಇವರು ಅಪಾರವಾದ ಸರ್ಕಾರಿ ಭೂಮಿಯನ್ನು ಅಕ್ರಮವಾಗಿ ಕಬಳಿಕೆ ಮಾಡಿಕೊಂಡಿದ್ದಾರೆ. ಈ ಕುರಿತು ನಾವು ಡಿಸಿ ಕೋರ್ಟ್ನಲ್ಲಿ ಪ್ರಕರಣವನ್ನು ದಾಖಲಿಸಿದ್ದು 2016ರಲ್ಲಿ ನಮಗೆ ಡಿಸಿ ಕೋರ್ಟ್ನಲ್ಲಿ ಆದೇಶವಾಗಿತ್ತು. ಅದರಂತೆ ನಮ್ಮ ಜಮೀನಿಗೆ ಖಾತೆಯನ್ನ ಮಾಡಲು ನಾವು ಅರ್ಜಿ ಸಲ್ಲಿಸಿದ್ದೆವು. ಅದಕ್ಕೆ ಈಗ ಇವರು ಯಾವುದೇ ಸೂಕ್ತ ದಾಖಲೆಗಳಿಲ್ಲದೆ ನಮಗೆ ಖಾತೆ ಮಾಡದಂತೆ ತಕರಾರು ಅರ್ಜಿ ಸಲ್ಲಿಸಿ ನಮಗೆ ತೊಂದರೆ ನೀಡುತ್ತಿದ್ದಾರೆ. ಅಲ್ಲದೆ ಸರ್ವೆ ನಂಬರ್ 41ರಲ್ಲಿ 4 ಜನಕ್ಕೆ ಜಮೀನು ಮಂಜೂರಾಗಿತ್ತು. ಅದರಲ್ಲಿ 3 ಜಮೀನನ್ನ ದೇವರಾಜ್ ಅವರು ಅಕ್ರಮವಾಗಿ ಕಬಳಿಸಿಕೊಂಡಿದ್ದಾರೆ. ಎಲ್ಲ ಬಡವರಿಗೂ ತೊಂದರೆ ಕೊಟ್ಟು ಕಬಳಿಸಿಕೊಳ್ಳುತ್ತಿದ್ದಾರೆ. ಅಲ್ಲದೆ ಸ್ಥಳ ಪರಿಶೀಲನೆಗೆ ತಹಶೀಲ್ದಾರ್ ಮೇಡಂ ಅವರು ಬಂದಿದ್ದ ಸಂದರ್ಭದಲ್ಲಿ ಗ್ರಾಮದಿಂದ 30 ಜನರನ್ನ ಕರೆಸಿಕೊಂಡು ಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ನೀವು ಯಾರೋ ಗೊತ್ತೇ ಇಲ್ಲ, ಈ ಜಮೀನಿಗೆ ಯಾವುದೇ ಸಂಬಂಧ ಇರುವುದಿಲ್ಲ ಎಂದು ನನ್ನನ್ನ ದೌರ್ಜನ್ಯದಿಂದ ಅಲ್ಲಿಂದ ಓಡಿಸಲು ಇತರರಿಗೆ ಕುಮ್ಮಕ್ಕು ನೀಡಿದ್ದಾರೆ. ಬಡವರನ್ನ ಮತ್ತು ಅಸಹಕಾರರನ್ನ ಹುಡುಕಿ ಅವರ ಆಸ್ತಿಗಳನ್ನು ಕಬಳಿಸುವ ದುರ್ಮಾರ್ಗಗಳನ್ನೇ ಮಾಡುತ್ತಿರುವ ಇಂಥವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲೇಬೇಕು. ತಾಲೂಕಿನ ದಂಡಾಧಿಕಾರಿಗಳು ಸೂಕ್ತವಾದ ದಾಖಲೆಗಳನ್ನು ಪರಿಶೀಲಿಸಿ ನಮಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಮನವಿ ಮಾಡಿದರು. ವೆಂಕಟೇಶಪ್ಪ ಬೆನ್ ತಿಮ್ಮಣ್ಣ ಬೋವಿ, ಏನಾಗಿದೆ ಇದು? ಗ್ರಾಂಟ್ ಅವ್ರಿಗೆ ಆಗಿರೋದು, ಪೊಸಿಷನ್ ಆಗಿ ಇವರು. ಯಾರು ಗ್ರಾಂಟ್ ಆಗಿರೋದು? ಇವ್ರು ಗ್ರಾಂಟ್ ಆಗಿರೋದು, ಪೊಸಿಷನ್ ಆಗಿ ಅವರಿರೋದು. ನಿಮ್ಗೆ ಮಂಜೂರಿ ಆಗಿರೋದು? ಅವ್ರೇನೇ ಪೊಸಿಷನ್ ಇದ್ದಾರೆ? ಎಲ್ಲ ದೌರ್ಜನ್ಯಗಳು ಮೇಡಮ್. ತೊಂದರೆ ಏನಿಲ್ಲ. ಈಗ ಪೋಡಿ ದುರಸ್ತಿ ಮಾಡಿ ನಾವು ಅದಕ್ಕೆ ದುರಸ್ತಿ ಅಂತ ಹೇಳ್ಬಿಟ್ಟು ನಾವು ಬಂದಾಗ ಸ್ಕೆಚಲ್ಲಿ ಯಾರಿದ್ದಾರೆ ಅನುಭವದಲ್ಲ ಗೊತ್ತಾಗುತ್ತೆ. ಹಕ್ಕಿಲ್ದಿರೆ ಪೊಸಿಷನ್ ಅಲ್ಲಿ ಇರೋರಿಗೆ ಹಕ್ಕು ಬರೋಕ್ಕಾಗಲ್ಲ. ಹಕ್ಕಿದ್ದಿ ಪೊಸಿಷನ್ ಇದ್ರೆ ಮಾತ್ರ ಏನಿದೆ ನಾವು ಕೊಡೋಕ್ಕಾಗುತ್ತೆ. ನಾವು 1 to 5 ಮಾಡಕ್ ಬಂದಾಗ ಇಡೀ ಸರ್ವೆ ನಂಬರ್ ದುರಸ್ತಿ ಮಾಡ್ತೀವಿ. मी तर सू हे लगी पोझिशनला मी नेडलिंग ಎಷ್ಟಪ್ಪ ಇಲ್ಲಿ ಗೋಮಾಳ ಇರೋದು? ಎಷ್ಟು ಗೋಮಾಳ? 1 ಎಕರೆನ 2 ಎಕರೆ ಕಮ್ಮಿ ಮೇಡಮ್. 400 ಎಕರೆ. ಎಷ್ಟು ಜನ ಮಂಜೂರಿದಾರರು ಇರೋದು? 60 ಜನ. ಎಷ್ಟು ಜನ ಇದ್ದಾರೆ? 1 to 5 ಅನುಬಂಧ ಸ್ಕೆಚ್ ಬಂದಿದೆ, ಅಳ್ತೆಗೆ ಬಂದಿದ್ದಾರೆ. ಇದು ಅನುಬಂಧ ಹೊಡ್ಸಿದ್ದೀವಿ ನಾವು ಈ ಸರ್ವೆ ನಂಬರ್ಗೆ. 1 to 5 ಮಾಡಿದ್ದೀವಿ. ನೆಕ್ಸ್ಟ್ ಏನಿದೆ ಸರ್ವೆಗೆ ಅಳ್ತೆಗೆ ಬರ್ತಾರೆ. ಅಳ್ತೆಗೆ ಬಂದಾಗ ತಾವು ಎಲ್ಲೆಲ್ಲಿ ಉಳುಮೆ ಮಾಡ್ತಿದ್ರೆ ತಮ್ಮದೇನಿದೆ, ಎಷ್ಟು ಪೊಸಿಷನಲ್ಲಿ ಇದ್ದೀರಾ ಅಷ್ಟು ಪ್ರಕಾರ ದುರಸ್ತಿ ಆಗುತ್ತೆ. ಗೊತ್ತಿದೆಯಾ ನಿಮ್ಮದು ನಂಬರು ಕೋಡಿ ದುರಸ್ತಿ ಆಗ್ತಿದೆ ಅಂತ? ಗೊತ್ತಿಲ್ಲ ಯಾರಿಗೂ? ನಿಮಗೆ ಸರ್ಕಾರದಿಂದ ಏನಿದೆ ಮಂಜೂರಿ ಮಾಡಿ ಜಮೀನೆಲ್ಲ ಈಗ ನಾವು ಕೋಡಿ ದುರಸ್ತಿ ಅಂತ ಮಾಡ್ತಾ ಇದ್ದೀವಿ. ಕೋಡಿ ದುರಸ್ತಿ ಮಾಡಿ ನಾವೇ ದುರಸ್ತಿ ಮಾಡಿ ತಮ್ಮ ಹೆಸರುಗಳನ್ನ ಪಾಣಿಯಲ್ಲಿ ಕೂಡಿಸ್ಕೊಡೋ ಜವಾಬ್ದಾರಿ ನಮ್ಮದು. ಅದನ್ನು ಮಾಡ್ತಿದ್ದೀವಿ. ಗಮನದಲ್ಲಿ ಇಲ್ವಾ ಅದು?
ಒಂದು 5 ಜನ ಇದ್ದಾರೆ ಮೇಡಮ್. ಒಂದೆಲ್ಲ ಇಲ್ಲ ಮೇಡಮ್, ಬರ್ದಲ್ಲೇ ಇರೋದು ಇವರೇ ಫಸ್ಟ್ ಇವತ್ತೇ ಬಂದಿರೋದು ಮೇಡಮ್. ಇವ್ರು ನೋಡ್ತಾ ಇರೋದು ಯಾರು ಇವ್ರು ಯಾರು ನೋಡಿ ಇವ್ರನ್ನ ಯಾರನ್ನೂ ನೋಡೇ ಇಲ್ಲ. ಪಕ್ಕದ ಜಮೀನು ಇಷ್ಟು ವರ್ಷದಿಂದ ನಾವು ನೋಡ್ತಾ ಇದ್ದೀವಿ. ಪಕ್ಕದಲ್ಲಿ ನಾವೇ ಇದ್ದೀವಿ. ಆಯ್ತಪ್ಪ, ಅದು ನಾನು ಕೇಳಿಲ್ಲ. ಇವ್ರು ಯಾರು ಇಲ್ಲ ಮೇಡಮ್. ಇವತ್ತೇ ಬಂದಿರೋದು ಇವರೆಲ್ಲ. ಒಂದೇ ಇಲ್ಲ ಇವರು. ನೀನು ಯಾವ ಊರು? ಇದೇ ಅವರೇ ಮೇಡಮ್. ನಮಗೆ ಸರ್ವೆ ನಂಬರ್ ಇದ್ರ ಪಕ್ಕದಲ್ಲಿ ಮೇಡಮ್. ಈ ಕಡೆ ಯಾವ ಸರ್ವೆ ನಂಬರು? 41. 41. ನಾನು ನಿಮ್ಗೆ ಹೆಂಗೆ ಬಂದಿರೋದು? ಮಂಜೂರಾಗಿದೆ ಮೇಡಮ್. ಗೊತ್ತಿಲ್ಲ ಮನೆ ಇದು ಗೊತ್ತಿಲ್ಲ ಮೇಡಮ್. ಕೆಲಸ ಅಂತ ಡಿಪಾರ್ಟ್ಮೆಂಟ್ಗೆ ಕೆಲಸ ಕಾನೂನು ಪ್ರಕಾರ ನ್ಯಾಯ చేయాలంటే ಅನ್ಯಾಯ ಆಗಿದೆ. ನಮ್ಮದು ಸ್ವಂತ ಅವ್ರು ಬಂದು ಚಿಕ್ಕ ಲಕ್ಕೇನಹಳ್ಳಿ, ಶಿಡ್ಲಘಟ್ಟ ತಾಲೂಕು, ಗಂಜಿಗುಂಟೆ ಪಂಚಾಯತಿ, ಲಕ್ಕೇನಹಳ್ಳಿ ಗ್ರಾಮ. ನಮಗೆ ನಾಗರಹಳ್ಳಿ ಜಮೀನು ಹತ್ರ ಸರ್ವೆ ನಂಬರ್ 41 ಬ್ಲ್ಯಾಕ್ 4 LNDS 505/72/73 ಮಂಜೂರಾಗಿದೆ. 152/2 83/84 ಖಾತೆ ಆಗಿದೆ. ಯಾರಿಗೆ? ಚಿಕ್ಕಮುನಿಸ್ವಾಮಿ ಸನಾಪ್ ನಾರಾಯಣಪ್ಪ ಅವರಿಗೆ, ನಮ್ಮ ತಂದೆಯವರಿಗೆ. ಇಂಥ ಜಮೀನನ್ನ ಶಿಡ್ಲಘಟ್ಟ ಚಿಂತಾಮಣಿ ತಾಲೂಕು ಶೆಟ್ಟಹಳ್ಳಿ ಅಂಚೆ ಪಾಲೇಪಲ್ಲಿ ಗ್ರಾಮದ PL ಮಾರ್ಪರೆಡ್ಡಿ ಎಂಬ ಮಗ M ದೇವರಾಜ್ ಅವರು ದೇವಟಹಳ್ಳಿ ಪಟೇಲ್ ವೆಂಕಟೇಶ್ ಅವ್ರದ್ದು 152/3 ಖಾತೆ ನಂಬರ್ನ ನಮ್ಮ ಖಾತೆಗೆ ಹಾಕಿ ನಮ್ಮ ಪಾನಿನ 2020ವರೆಗೂ ನಮಗೆ ಪಾನಿ ಬಂದಿದೆ. ಅದನ್ನು ರಿಪೀಟ್ ಮಾಡಿ 93/94ಕ್ಕೆ 40 ಮಾಡಿಕೊಂಡು ಖಾತೆ ಕುಂಡಿಸ್ಕೊಂಡು ನಮಗೆ ತೊಂದರೆ ಕೊಟ್ಕೊಂಡು ಈ ಹತ್ರ ಅಕ್ರಮವಾಗಿ ಭೂ ಅಕ್ರಮ ಕಬಳಿಸ್ಕೊಂಡವ್ರೆ. ನಾವು DC ಕೋರ್ಟ್ಗೆ ಕೇಸ್ ಹಾಕಿದರೆ ನಮ್ಮ ಪರವಾಗಿ ಸ್ಟೇ ಆಗಿತ್ತು. ಇವಾಗ 4/17/2026 ನಮಗೆ DC ಆದೇಶ ಆಗಿದೆ. ಅದು ಖಾತೆಗೆ ಲಾಗಿನ್ಕ ತಹಸೀಲ್ದಾರ್ ಮೇಡಮ್ಕ 21/4/2026 ಆದೇಶ ಬಂದಿದೆ. ಲಾಗಿನ್ಕ ಬಂದೈತೆ, ತಹಸೀಲ್ದಾರ್ ಮೇಡಮ್ಗೆ ಲಾಗಿನ್ ಬಂದೈತೆ. ನಾವು ಖಾತೆ ಮಾಡೋಕ್ಕೆ ನಾವು ಮೇಡಮ್ನ ಕೇಳಿದ್ರೆ ಅದನ್ನು ತಕರಾರು ಅರ್ಜಿ ಹಾಕಿ ಖಾತೆ ಮಾಡಬಾರ್ದನ್ನು ಬಿಟ್ಟು ಇವರು ದೌರ್ಜನ್ಯವಾಗಿ ನಿಲ್ಲಿಸ್ತಾ ಇದ್ದಾರೆ. ಇಲ್ಲಿ ಬಸವನಹಳ್ಳಿ ಹೋಬಳಿ ನಾಗರಹಳ್ಳಿ ಗ್ರಾಮದ ಸರ್ವೆ ನಂಬರ್ 41ರಲ್ಲಿ 4 ಜನಕ್ಕೆ ಗ್ರಾಂಟ್ ಆಗಿರೋದು. ಯಾರ್ಕ? ಚಿಕ್ಕಮುನಿಸ್ವಾಮಿ ಸನಾಪ್ ನಾರಾಯಣಪ್ಪ ಲಕ್ಕೇನಹಳ್ಳಿ, ತಿಮ್ಮನಬೋವಿ ಗುರುವನಬೋವಿ ಲಕ್ಕೇನಹಳ್ಳಿ, ಶೌಲಪ್ಪ ಗಂಗಪ್ಪ ಲಕ್ಕೇನಹಳ್ಳಿ, ಬೊಯ್ಯಮ್ಮ LV ವೆಂಕಟರೆಡ್ಡಿ ಲಕ್ಕೇನಹಳ್ಳಿ. ಈ ಬೊಯ್ಯಮ್ಮ ಅವ್ರಿಗಾಗಿರೋದು 3 ಎಕರೆ, ದೇವರಾಜ್ ಅವ್ರ ತಾಯಿ. ಇದೊಂದು ಬಿಟ್ಟರೆ ಇನ್ನು ಮಿಕ್ಕಿದ ಈ 3 ಜಮೀನುಗಳನ್ನು ಅಕ್ರಮವಾಗಿ ಕಬಳಿಸ್ಕೊಂಡು ಎಲ್ಲ ಕಡು ಬಡವ್ರಿಗೆ ತೊಂದರೆ ಕೊಟ್ಟು ಎಲ್ಲ ಕಬಳಿಸ್ಕೊಂಡು ಇವತ್ತು ತಹಸೀಲ್ದಾರ್ ಮೇಡಮ್ ಅವರು ಸ್ಪಾಟ್ ಇನ್ಸ್ಪೆಕ್ಷನ್ ಬಂದಿದ್ದರು. ಸುಮಾರು ಅವ್ರವ್ರನ್ನ ಒಂದು 30 ಜನ ಕರ್ಕೊಂಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡಿ, ನೀವು ಇಲ್ಲಿ ಕಾಣಿಸೇ ಇಲ್ಲ, ನೀವು ನೋಡೇ ಇಲ್ಲ, ನಾವೆಲ್ಲ ಜಮೀನುಗಳೆಲ್ಲ ಸದರಗಳು ಮಾಡಿ ಇದು ಮಾಡಿದರೆ ನೀವು ಅಕ್ರಮವಾಗಿ ಬರ್ತಾಯಿದ್ದೀರಿ ಅಂತ ನಮ್ಮ ಮೇಲೇ ದೌರ್ಜನ್ಯವಾಗಿ ನಮ್ಮನ್ನು ಇದು ಮಾಡ್ತಾವ್ರೆ. ಇದು ಪ್ರತಿಯೊಬ್ಬ ಅಧಿಕಾರಿಗಳಿಗೂ ಇದನ್ನು ಗಮನಕ್ಕೆ ಹೋಗಬೇಕು. ದಯವಿಟ್ಟು ನಮಗೆ ನ್ಯಾಯ ಬೇಕು. ನಮ್ಮ ಕಡುಬಡವರಿಗೆ ದಯವಿಟ್ಟು ನ್ಯಾಯ ಕೊಡಿಸಿ ಇಂಥ ಕ್ರಿಮಿನಲ್ಗಳನ್ನೆಲ್ಲ ಕಾನೂನುಬದ್ಧವಾಗಿ ಅವ್ರಿಗೆ ಶಿಕ್ಷೆ ಆಗಬೇಕು. ದಯವಿಟ್ಟು ನಮಗೆ ನ್ಯಾಯ ಕೊಡಬೇಕು ಅಂತ ನಾನು ಪ್ರಾರ್ಥಿಸ್ತೀನಿ. ಇದು ನಮಗೆ ದರ್ಖಾಸ್ತು ಮೂಲಕ ಗ್ರ್ಯಾಂಟ್ ಆಗಿರೋದು 72/73 LNDS 505 31/1/73 ಆದೇಶ ಆಗಿದೆ. 152/2 83/84 ಖಾತೆ ಆಗಿದೆ. 2020ವರೆಗೂ ನಮಗೆ ಪಾನಿ ಬಂದೈತೆ. 2023ವರೆಗೂ EC ಬಂದೈತೆ. ಇವಾಗ ಆನ್ಲೈನ್ ಕಾಪಿಗಳು ಆಲ್ರೆಡಿ ಪ್ರೆಸೆಂಟ್ ಆನ್ಲೈನ್ ಕಾಪಿಗಳನ್ನು ಕೂಡ ತಗೊಂಡಿದ್ದೀನಿ. ಇಷ್ಟೆಲ್ಲ ಆಗಿ 2018ರಲ್ಲಿ ಫೀಲ್ಡ್ ಬ್ಯಾಂಕ್ ಅಲ್ಲಿ ಲೋನ್ ಕ್ಲಿಯರ್ ಮಾಡಿಕೊಂಡು ಕ್ಲಿಯರೆನ್ಸು ತಗೊಂಬಂದಿದ್ದೀನಿ. ಆ ಫೀಲ್ಡ್ ಬ್ಯಾಂಕಲ್ಲಿ ಕೂಡ ಅಕ್ರಮವಾಗಿ ಇವರು ಕೇಸ್ ನಡೀತಾ ಇದ್ದಾಗ ಅಕ್ರಮವಾಗಿ ಪಾನಿ ಮುಖಾಂತರ ಫೋರ್ಜರಿಗಳು ಮಾಡಿ ಲೋನು ತಗೊಂಡಿದ್ದರು. ಅದನ್ನು ನಾನು ಅಕ್ಮಾಯಿತಿಯಲ್ಲಿ ಅರ್ಜಿ ಹಾಕಿದ್ದಕ್ಕೆ ಇಮಿಡಿಯೇಟ್ಲಿ ಮ್ಯಾನೇಜರು ಇವರೆಲ್ಲ ಕೇಳಿಕೊಂಡು ನಮ್ಮ ಡ್ಯೂಟಿಗೆ ಹೋಗ್ಬಿಡ್ತವೆ, ದಯವಿಟ್ಟು ಸ್ವಲ್ಪ ನಮ್ಗೆ ಅವಕಾಶ ಕೊಡು, ಈ ಅಕ್ರಮವನ್ನು ನಾನು ಲೋನ್ ವಾಪಸ್ ಕಟ್ಸ್ಕೊತೀನಿ ಅಂದ್ಬಿಟ್ಟು 2004 ಮಾರ್ಚಲ್ಲಿ ಜನವರಿಯಲ್ಲಿ ಲೋನ್ ಕೊಟ್ಟಿದ್ದರು. ಮಾರ್ಚಲ್ಲಿ ಇಮಿಡಿಯೇಟ್ಲಿ ನೋಟಿಸ್ ಹಾಕಿ ಅವರು ಕ್ಲಿಯರ್ ಮಾಡಿದ್ದಾರೆ. ಕ್ಲಿಯರೆನ್ಸ್ ನನಗೆ ಮೂಲ ದಾಖಲೆಗಳನ್ನ ಆಲ್ರೆಡಿ ಮೊದಲೇ ಬಿಡಿಸ್ಕೊಂಡು ಹೋಗಿದೆಯಾ, ಅದರಿಂದ ನಾವು ಇವಾಗ ಏನು ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಎನ್ಹಾನ್ಸ್ಮೆಂಟು ಕೊಟ್ಟಿದ್ದಾರೆ. ಎನ್ಹಾನ್ಸ್ಮೆಂಟು DC ಕೊಟ್ಟಿದ್ದೀನಿ, ACಗೂ ಕೊಟ್ಟಿದ್ದೆ, ಇವಾಗ ತಹಸೀಲ್ದಾರ್ಗೂ ಕೊಟ್ಟಿದ್ದೀನಿ. ಎಲ್ಲ ನಮ್ಮ ದಾಖಲೆಗಳೇನಾಯಿತು ಆನ್ಲೈನ್ ದಾಖಲೆಗಳ ಸಮೇತ ಇವಾಗ
ತಹಸೀಲ್ದಾರ್ ಸಾಹೇಬರು ಕೊಟ್ಟಿದ್ದೀನಿ. ದಯವಿಟ್ಟು ನಮಗೆ ಡಿ ಸಿ ಆದೇಶದ ಪ್ರಕಾರ ನಮ್ಮ ತಂದೆಯವರ ಹೆಸರಿಗೆ ಖಾತೆ ಕುಣಿಸ್ಕೊಡ್ಬೇಕಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮಂಥ ಬಡವರು ಎಷ್ಟೋ ಜನರಕ್ಕೆ ಇವರು ಕಬಳಿಸ್ಕೊಂಡಿರೋದಕ್ಕೋಸ್ಕರ ಅದನ್ನು ಸ್ಪಾಟು ಪರಿಶೀಲನೆ ಮಾಡಿ ಮೇಲಿನಾಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ದಯವಿಟ್ಟು ಅವರವ್ರ ಬಡವರಿಗೆ ಏನೇನು ಅನ್ಯಾಯ ಆಗಿದೆಯೋ ಅದನ್ನು ಪರಿಶೀಲನೆ ಮಾಡಿ ಅವ್ರಿಗೆ ನ್ಯಾಯ ಕೊಡಬೇಕಂದ್ಬಿಟ್ಟು ನಾನು ಕೋರ್ಕೊತೀನಿ.